30ನೇ ವಾರ್ಡ್. ನಾವು ಇವತ್ತು SNG ಸೇವಾ ಟ್ರಸ್ಟಿಂದ ನಾವು ಇವತ್ತು ಮಜ್ಜಿಗೆ ವಿತರಣೆ ಮಾಡ್ತಾ ಇದ್ದೀವಿ. ನಮ್ಮ ಸೇವಾ ಟ್ರಸ್ಟಿಂದ ಈ ಥರನೇ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಈ ಥರ ಸೇವೆ ಒಂದಂತ ಸೇವೆ, ಬರೀ ಮಜ್ಜಿಗೆ ಒಂದಂತ ಇಲ್ಲ. ನಾವು ಅವ್ರಿಗೆ ಆರಾಮಿಲ್ಲದವ್ರಿಗೆ ನಾವು ಔಷಧ ಮೆಡಿಸಿನ್ಸ್ ಕೊಡೋದು, ಡಾಕ್ಟರ್ ತೋರಿಸೋದು, ಆಮೇಲೆ ಲಯನ್ಸ್ ಕ್ಲಬ್ನಲ್ಲಿ ಆಪ್ರೇಷನ್ ಆಗಿದ್ದವರು ಕಣ್ಣಿನ ಆಪ್ರೇಷನ್ 3 ದಿನ ನಾವು ಹಾಲು ಬ್ರೆಡ್ ಈ ಥರ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಎಜುಕೇಷನ್ ಕೊಡ್ತಾ ಇದ್ದೀವಿ. ಯಾರು ಮೆರಿಟ್ ಇದ್ದಾರೆ 80% ಮೇಲೆ ಇದ್ದದವರು ನಾವು ಎಲ್ಲರಿಗೆ ನಾವು ಅವರಿಗೆ ದುಡ್ಡು ಕೊಟ್ಕೊಂಡು ವರ್ಷದ ಫೀಸ್ ಕಟ್ತಾ ಇದ್ವಿ. ಪ್ರತಿಯೊಂದು ವರ್ಷ ಮಿನಿಮಮ್ ಸಿಕ್ಕಾಪಟ್ಟೆ ಲ್ಯಾಕ್ಸ್ ಟುಗೆದರ್ ನಾವು ಫೀಸ್ ಕೊಡ್ತಾ ಇರ್ತೀವಿ. ಆ ಥರ ನಮ್ಮ ಮಾರ್ ಕಾಲ್ಲಾಗಿನ ಬಂದಿದ್ದು ಇವಾಗ ಇರೋದು ನಮ್ಮ ಫ್ಯಾಮಿಲಿ ತುಂಬ 70-80 ಜನ ಇದ್ದೀವಿ. ತುಂಬ ದೊಡ್ಡ ಗ್ರೂಪ್ ಇರೋದು. ಈ ಥರ ನಾವು ಸೇವೆ ಮಾಡ್ತಾ ಇದ್ವಿ. ಹಿಂಗೆ ದೇವರ ಕೃಪೆಯಿಂದ ಎಲ್ಲ ಗಂಗಾವತಿ ಜನಗಳು ನಮ್ಗೆ ಆಶೀರ್ವಾದ ಪ್ರೇಮ ಸಿಗಲಿ ಅಂತ ನೋಡ್ಕೊಂಡು ನಾನು ಮಾಡ್ತೀನಿ. ಗಂಗಾವತಿಯಲ್ಲಿ ಮೊನ್ನೆ ಕೊಪ್ಪಳ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಅದಕ್ಕೆ ಪ್ರೊಸೆಷನ್ ನಡೀತಾ ಇದೆ. ಈಗ ಅದಕ್ಕೆ ನಮ್ಮ SNG ಸಿರಿಯ ಸೇವಾ ಟ್ರಸ್ಟಿಂದ ಮಜ್ಜಿಗೆ ವಿತರಣೆಯನ್ನು ಬಟನ್ ವಿತರಣೆ ಮಾಡ್ತಾ ಇರ್ತೀವಿ. ಇದೇ ಥರ ಪ್ರತಿಯೊಂದು ಸಲ ಯಾವುದೇ ಗಂಗಾವತಿಯಲ್ಲಿ ಫಂಕ್ಷನ್ ಆದರೂ ನಾವು ಒಂದಿಲ್ಲ ಒಂದು ವಿತರಣೆ ನಮ್ಮ ಸಿರಿಯ ಸೇವಾ ಟ್ರಸ್ಟಿಂದ ವಿತರಣೆ ಮಾಡ್ತಾನೆ ಇರ್ತೀವಿ ಅಂತೇಳಿ ಅಂತ. ಸಿರಿಯ ಸೇವಾ ಟ್ರಸ್ಟಿಂದ ಕೊಪ್ಪಳ ಡಿಸ್ಟ್ರಿಕ್ಟ್ ಕನ್ನಡ ಸಾಹಿತ್ಯ ಸಮ್ಮೇಳನದ ಪರವಾಗಿ ಮೆರವಣಿಗೆಯಲ್ಲಿ ಬರ್ತಿರುವಂಥ ಎಲ್ಲ ಪಾದಯಾತ್ರಿಗಳಿಗೆ ಮಜ್ಜಿಗೆ ವಿತರಣೆ ಮಾಡ್ತಾ ಇದ್ದೀವಿ. ನಮ್ಮ SNG ಸಿರಿಗೆರೆ ಇದೇ ಥರ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಇದು ಹೀಗೆ ಬೆಳೀತಾ ಹೋಗಿ ಎಲ್ಲ ಸಹಕಾರಗಳು ಇರಬೇಕು ಅಂದರೆ ನಮ್ಮದು ಇದಾಗುತ್ತೆ.